ಹೊಸ ಕತೆ ಚಾಲು ಮಾಡೀವಿ. ಹೊಸ ಕತೆಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಫಸ್ಟ್ ನನ್ನ ಬಗ್ಗೆ ಹೇಳ್ಬಿಡ್ತೇನೆ, ನಾ ಯಾರಂತದ್ದು. ಈ ಮನೆ ಯಜಮಾನ್ರ ಹೆಸರು ಚನ್ನಬಸವನಗೌಡ್ರು ಅಂತ ಹೇಳ್ರಿ. ಅವ್ರ ಅರ್ಧಂಗಿ ಅವ್ರ ಹೆಸರು ಪಾರ್ವತಮ್ಮರು. ನಾನು ಅವರಿಬ್ಬರು ಮುದ್ದಿನ ಮಗ ಬಸವನಗೌಡರ ಧರ್ಮಪತ್ನಿ ಸವಿತಾ. ಇದ್ರಾಗೂ ನನ್ನ ಹೆಸರು ಸವಿತಾನ ಐತ್ರಿ. ಆಮೇಲೆ ನಮ್ಮ ಬಸವನಗೌಡರು ಮತ್ತು ಪಾರ್ವತಮ್ಮರಿಗೆ ಒಟ್ಟ 3 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಮಕ್ಳು ರೀ. ಮೊದಲೇರ ನಮ್ಮ ಯಜಮಾನ್ರು, ಎರಡನೇದಾರು ಈಶನಗೌಡ್ರು ರೀ, ಆಮೇಲೆ ಮೂರನೇದಾರು ಶಿವನಗೌಡ್ರು. ಅವರಿಬ್ಬರು ಪತ್ನಿಯರು ಯಾರ್ಯಾರು ಮತ್ತು ಅವ್ರಿಗೆ ಮಕ್ಕಳು ಯಾರು ಏನು ಕತೀನ ದಿನ ನೋಡ್ಕೊಂತ ಹೋಗನ್ರಿ. ಶುರು ಮಾಡನ್ರಿ ನಮ್ಮ ಹಳ್ಳಿ ಜೀವನದ ಕತೆ ನಿಮ್ಮ ಜೊತೆ. ಬರ್ರಿ. ಯವ್ವ ಸವಿತಾ, ಏ ಸವಿತಾ, ಎಲ್ಲದಿಯ ತಂಗಿ? ಇವ್ರ ನೋಡ್ರಿ, ಈ ಮನೆ ಯಜಮಾಂತಿ ಗೋಡ್ತೇವ. ಇವ್ರ ಹೆಸರು ಪಾರ್ವತೇವ ರೀ. ಇಲ್ಲೇ ಅದಿನಲ್ವೇ ಎತ್ತಿ. ಏನಾತ? ಎದಕ್ಕೆ ಹಂಗೆ ಕರೆಯಕತ್ತಿದ್ರಿ? ಏನಿಲ್ಲ ಯವ್ವ, ಹುಡುಗರು ಸಾಲಿಗೆ ಹೋದಾರ ಇನ್ನೂ ಬಂದಿಲ್ಲಲ್ಲ. ಯಾರಿಗೂ ಈ ಮನ್ಯಾಗ ಹುಡುಗರ ಬಗ್ಗೆ ಕಾಳಜಿ ಇಲ್ಲನ? ಯಾಕೆ ಬಂದಿಲ್ಲ? ಒಂದಿಟ್ಟು ಬಾಕಲ್ದಾಗ ಹೋಗಿ ನೋಡ ಯವ್ವ. ಯಾರದ್ರ ಎಲ್ಲರ ಆಟ ಆಡಕ್ಕೆ ಅಂತ ಹೋಗ್ಯಾವ ಏನ ನೋಡ. ಇಲ್ಲಿ ಬೇ ಅತ್ತಿ, ಇನ್ನೂ 4 ವರೆ ಆಗಿಲ್ಲ. ಸಾಲ ಬಿಟ್ಟಿಲ್ಲ ಹುಡುಗರ್ದು, ಐತಿ ನಮ್ಮ ಕಾಳಜಿ. ಹೌದಾ? ನನಗ ಮತ್ತ ಇನ್ನ ಹುಡುಗರು ಬರಲಿಲ್ಲಲ್ಲ, ಅದಕ್ಕೆ ಕೇಳ್ಯವ. ಹುಡುಗರು ಬಂದು ಕುಳ್ಳನ ನನಗೂ ಒಂದಿಟ್ಟು ಚಾ ಮಾಡಿಕೊಡಯವ. ಆಗಲೇ 4 ವರೆ ಆಗೈತೆ ಅಂತ ಮಾಡಿದ್ನವ. ನನಗೆ ನೋಡಿದ ಚಾ ಕುಡಿಯಂಗೆ ಆಗಕತ್ತಿತ್ತ, ಅದಕ್ಕೆ ಕೇಳಿದ್ನ್ಯಾಳ. ಊರಿ ಅತ್ತೀರ, ನಂಗೆ ಗೊತ್ತೈತ್ರಿ. 4 ವರೆ ಹುಡುಗರು ಬಂದ ಕೂಡಲೇ ನಿಮಗೆ ಚಾ ಕೊಡ್ಬೇಕನ್ನ ನಂಗೆ ಗೊತ್ತೈತಿ. ಕೊಡ್ತೀನಿ ರೀ. ಅದನ್ನ ಟಿವಿ ಒತ್ತ ಇಲ್ಲಿ ಹಚ್ಚದನ್ನ. ಈಗ ಭಾಗ್ಯಲಕ್ಷ್ಮಿ ಬರ್ತೈತಲ್ಲ, ಅದು ಧಾರಾವಾಹಿ, ಅದನ್ನ ನೋಡ್ಬೇಕು. ಇನ್ನು ಹುಡುಗರು ಬಂದ್ರಂದ್ರ ನೋಡಿ ಶಾ ಕೊಡೋದಿಲ್ಲ. ಇಲ್ಲದನ್ನ ಹಚ್ಚ ನೋಡ್ತೀನಿ. ಆತ್ರಿ ಅತ್ತೀರ, ನಾನೊಂದಿಟ್ಟು ಅಂಗಳಗ ಸಾಂದ್ ಬರ್ತೀನಿ ತಡ್ರಿ. ಯಾಕ ನಾನು ತಿನ್ಬಿಡ್ವೆ? ಅಯ್ಯ ಇರ್ಲಿ ಬಿಡು, ನಾನು ತಿನ್ನಂತ. ನೀನು ಮಕ್ಕೊಂಡಿದ್ದಲ್ಲ, ಅಡ್ಡಾಗ ಹೋಗೊಂದಿಟ್ಟ. ಯಾಕೆ ಬಂದಿ? ಯವ್ವ, ನೀನು ಮಕ್ಕೊ ಅಂತಿ ಅಂತ ನಾನು ಮಕ್ಕೊಂಡು ಮೈಕೈ ಬಡ್ದಾಕ್ದಂಗ. ಯವ್ವ ಸೈತಕ್ಕ ನಾವಲ್ಲೇ. ಈಗ ಯಾರು ಹೇಳ್ರಿ? ನನ್ನ ಮೊದಲೇ ತಂಗಿ ಅಂದ್ರ ನನ್ನ ಗಂಡನ 2ನೇ ತಮ್ಮನ ಹೆಂಡತಿ, ಅಂದ್ರ ಈಶನಗೌಡನ ಹೆಂಡತಿ ಶಾರದಾ. ನಾವೆಲ್ಲರೂ ಈಕಿನ ಶಾರವ ಅಂತ ಕರಿತೀವ್ರಿ. ಯಾಕ ನಾ ಎಲ್ಲ ಅಂಗಳಗ ಸಂದ ನೀರು ಹಾಕಿ ಎಲ್ಲ ದಂದಾಕಿದೆಲ್ಲ ಬಡದು ಬರ್ತೀನಂತ. ನೀ ಹೋಗಿ ಚಾಕಿಟ್ಬಿಡು. ಹುಡುಗರು ಬರ್ತಾರ, ಬರತ್ಲಿಗೇನ ತಿನ್ನಕ್ಕೆ ಏನ್ರ ಕೇಳ್ತಾರ. ನೀವು ಹೋಗಿ ಒಂದಿಟ್ಟು ಚುಮ್ಮರಿಗೆ ಮನೆಯಾರ ಮಾಡು. ಹೌದಾ? ನೀ ಅಂಗಳಗ ಸಾಂತೀಯ? ಆತಾಳ. ಅಲ್ಲ ಶಾರವಕ್ಕ, ನಾ ಅದಿನಿಲ್ಲಿ ಮನ್ಯಾಗ ಸಣ್ಣಕ್ಕೆ ಅಂತಂದು ನಾ ಅಂತೀನಿ. ನೀ ಹೋಗಿ ಸೈತಕ್ಕಗ ಸಹಾಯ ಮಾಡು. ನೀವಿಬ್ರು ಸೇರಿ ಅಡ್ಗೆ ಮಾಡ್ರಿ. ನಾ ಎಲ್ಲ ಕಸ ಅಂದು ನೀರು ಹಾಕಿ ಬರ್ತೀನಿ. ನಿಮಗೆ ಎದಕ್ಕೆ? ನಾ ಇರೋ ಮುಂದಾಗ. ಈಗಿ ನನ್ನ 2ನೇ ತಂಗಿ ಅಂದ್ರ ನನ್ನ ಗಂಡನ 2ನೇ ತಮ್ಮನ ಹೆಂಡತಿ. ಈಕಿ ಹೆಸರು ಏನು ಹೇಳ್ರಿ? ಅನ್ಸವ್ವ. ನಮ್ಮದು ಕೂಡು ಕುಟುಂಬ ರೀ. ನಮ್ಮ ಮನ್ಯಾಗ ಯಾವುದು ವೈಮನಸ್ಯ ಇಲ್ಲ. ಏನ ಇದ್ರೂ ಅಲ್ಲೇ ಅವತ್ತ ಮಾತಾಡಿ ಎಲ್ಲ ಬಗೆಹರಿಸ್ಕೊಂತೀವಿ. ಇನ್ನು ನಮ್ಮ ಅವ್ರ ಪರಿಚಯ ಮಾಡ್ಸನ್ರಿ ತಡ್ರಿ. ಅವ್ರಂತರೂ ಈ ಮನೆ ದೇವರು. ಅವರ ರೀ ನಮಗೆಲ್ಲ. ನಾವೆಲ್ಲ ಇಷ್ಟು ಚಂದಾಗ ನಕ್ಕೊಂತ ಅದೀವಿ. ಅವರ ನಮ್ಮ ಬೆನ್ನೆಲುಬು, ಅವರ ಈ ಮನೆಗೆ ಆಧಾರ ಸ್ತಂಭ. ನಮ್ಮ ಅತ್ತಿಯಾರು ನಮ್ಮ ಮಾವರು ಇಲ್ದ ನಾವೇನಿಲ್ರಿ. ನಾವಿಷ್ಟು ಅನ್ನೋನ್ವಾಗ ಅದೀವಂದ್ರೆ ಕಾರಣ ನಮ್ಮ ಅತ್ತಿ ನಮ್ಮ ಮಾವರಿ. ಏನ್ರವ, ಏನ್ ನಡ್ಸಿರಿ? ಓಸ್ರು ಹೆಣ್ಮಕ್ಳು ಸೇರಿ? ಏನಿಲ್ರಿ ಮಾವರ, ಹಂಗ ಓಸ್ರು ಕೂತ್ಕೊಂಡು ಮಾತಾಡಕತ್ತಿದ್ದೇರೆ. ಯಾಕವ್ವ, ಹೊತ್ತು ಭಾಳ ಆತ, ಹುಡುಗರು ಬಂದಿಲ್ಲ ಇನ್ನ? ಇಲ್ರಿ ಮಾವರ, ಅದು ಇದು ಇರುತ್ತಲ್ರಿ, ವರ್ಷಕ್ಕೊಂದ್ಸರಿ ಅವೆಲ್ಲ ಡ್ಯಾನ್ಸ್ ಪಾನ್ಸ್ ಮಾಡ್ತಾರಲ್ರಿ ಸಾಲ್ಯಾಗ, ಅದೈತಂತ್ರಿ ಮಾವರ. ಒಂದಿಟ್ಟು ಹುಡುಗರು ಎಲ್ಲಾರ ಲೇಟಾಗೆ ಬರ್ತಾರೆ. ಹೌದಾ? ಆತ. ಬಂದನವ ಬಸವನಗೌಡ ಶಿವನಗೌಡ ಬಂದ್ರನ 3 ಮಂದಿ? ಇನ್ನೂ ಇಲ್ರಿ ಮಾವರ, ಇನ್ನೂ ಯಾರು ಬಂದಿಲ್ಲ ನೋಡ್ರಿ. ಆತ ಅಲ್ರಿವ. ಮತ್ತ ಈಗ ಗುದ್ನಪ್ಪನ ಜಾತ್ರೆಗೆ ಹುಡುಗರಿಗೂ ಮತ್ತ ನಿಮಗ
ಬಟ್ಟಿ ತಗೋಬೇಕಲ್ಲವ ಇನ್ನ ಹೋಗೇ ಇಲ್ಲ ನೀವು ತರಕ. ಇನ್ನೇನು ನೀವು ಇನ್ನೊಂದು 5 ದಿನ ಉಳಿತು. ನಾಳೆ 10 ತಾರೀಕು ಹೋಗ್ಬಿಡ್ರಿವ. ಹೋಗಿ ನಿಮ್ಗ ಹುಡುಗರಿಗೆ ಬಟ್ಟಿ ತಗೊಂಬರ್ರಿ. ಎಂತಾವ್ ಬೇಕು ನೋಡ್ರಿ. ಇಲ್ಲಿ ಕೊಪ್ಪಳಕ್ಕೆ ಹೋಗಿರ ಏನ ಗದಿಗೆ ಹೋಗಿರ ನೋಡ್ರಿವ. ಅಯ್ಯ ಯವ್ವ, ನನ್ನ ತಲೆಗೆ ಕಲ್ಲು ಹತ್ಲಿ ನನಗೆ ನೆನಪಿಲ್ಲ ನೋಡ್ರವ ಯವ್ವ. ನಿಮ್ಮ ಮಾವು ನಂಗೆ ನನ್ನ ತಲೆ ಓಡಲ್ಲವ, ನನ್ನ ತಲೆ ಓಡಲ್ರವ. ನಾನು ಮರ್ತಿದ್ದೆ. ನೀವು ಒಂದು ಕೆಲಸ ಮಾಡ್ರವ, 3 ಮಂದಿ ನಿಮ್ಗೆ ಎಂತೆಂಥವು ಬೇಕು ನೋಡ್ರಿ. ಎಲ್ಲೋ ಕಿರಿ ಗದಿಗೆ ಹೋಗ್ಬಿಡ್ರಿ. ಗದಿಗೆ ಹೋಗಿ ನಿಮ್ಮ 3 ಮಂದಿಗೂ ಒಂದೊಂದು ಸೀರೆ ತಗೊಂಡು ಹುಡುಗರಿಗೂ ಬಟ್ಟೆ ತಗೊಂಬರ್ರವ. ಎತ್ತಿ ಮತ್ತೆ ಯಾಕೆ ಬಿಡ್ಬೇ ಬಟ್ಟಿ? ಮನ್ ದೀಪಾವಳಿಗಾರ ತಗೊಂಡಿವಿ, ಮತ್ತೆ ಈಗ ಗುದ್ನೆಪ್ಪನ ಜಾತ್ರೆ ತೊಗೊಂತೀವಿ, ಮತ್ತು ಗೌಶಿತಪ್ಪನ ಜಾತ್ರೆ ಬರುತ್ತಾ, ಮತ್ತು ಗೌಶಿತಪ್ಪನ ಜಾತ್ರೆಗೂ ತಗೋರಂತೀರಿ. ಅದ್ರಾಗ ಹುಡುಗರು ಬರ ಬೆಳಿತಾರೆ ಬಿಡ್ಬೇ ಎತ್ತಿ. ಮತ್ತೆ ಯಾಕೆ ಬಟ್ಟಿ ಬ್ಯಾಡ ಅಂತೀನಿ ನೋಡವ ನಾನು. ಹ್ಞೂ ಅತ್ತಿ, ಸುಮ್ಮನೆ ಯಾಕೆ? ಅದಾವು ಬಟ್ಟೆ ನಮಗೂ ಜಗ್ಗ ಸೀರೆದವ. ಕಪಾಟ್ ತುಂಬಿ ತುಳ್ಕಾಕತ್ತಾವು. ಕಪಾಟ್ ತೆಗೆದ್ರೆ ಮೊದ್ಲು ಬಟ್ಟಿನ ಬೂತಾವು. ಹಂಗೈತೆ ನಮ್ಮ ಮನೆ ಪರಿಸ್ಥಿತಿ. ಬ್ಯಾಡ ಅಂತಿಂಬೆ ಎತ್ತಿ ನಾನು. ಹ್ಞೂ ಬೇತ್ತಿ, ನನಗೂ ಹಂಗ ಅನ್ಸುತ್ತೆ. ಬೇಕಾರ ಗೌಶಿದಪ್ಪನ ಜಾತ್ರೆಗೆ ತೊಗೊಳಕ್ ಬರುತ್ತೆ ಬಿಡು. ಈ ಅವ್ವ ನನ್ನ ಸ್ವಸ್ತ್ಯಾರ, ಎಂಥ ಒಳ್ಳೆ ಮನುಷ್ಯರದಿರವ್ವ ನೀವು. ಎಂಥ ಒಳ್ಳೆಯರದಿರವ್ವ ನೀವು. 3 ಮಂದಿ ಬಂಗಾರ ಯವ್ವ, ನೀವು ಬಂಗಾರ. ಬ್ಯಾಡ್ರವ್ವ, ಅದು ಏನೈತಿ ಇದ್ದಾಗನ ಚಂದಾಗ ಉಂಡು ತೊಟ್ಟು ಖುಷಿ ನೋಡ್ಬೇಕವ್ವ. ಖುಷಿ ನೋಡ್ಬೇಕು. ನನ್ನಂಗ ನಾಳೆ ಹಣ್ಣು ಮುದಿಕ್ಯಾರ ಅಂದ್ಮ್ಯಾಗೇನು ಉಡೋದು ತೊಡೋದು ಮಾಡ್ತೀರ? ಏನಿಲ್ಲಲ್ಲ. ಹೋರಿ ಹೋಗಿ ತೊಗೊಂಬರ್ರಿ. ಹೌದ್ರವ, ನಿಮ್ಮ ಮತ್ತೆ ಹೇಳದ ಕರೆ ಐತಿ. ಹೋರಿ ನಾಳೆ ಹೋಗ್ಬಿಡ್ರಿ. ಹೆಂಗೂ ಸೋಮವಾರ ಐತಿ. ಏನು ಹೊಲ್ದಾಗ ಏನು ಕೆಲಸ ಇರಲ್ಲ. ನಿಮ್ಮ ಗಂಡಂದ್ರಿಗೆ ಹೇಳ್ತೀನಿ, ಕರ್ಕೊಂಡು ಹೋಗಿ ಕೊಡ್ಸ್ಕೊಂಬಂಬಿಡ್ರಿ. ಆತಲ್ರಿ ಮಾವ್ರ, ಹಂಗ ಮಾಡ್ತೀವಿ. ಅಲ್ಲಲ್ಲಲ್ಲಲ್ಲೇ ಏನ ನಡೆಸ್ಬಿಟ್ರಿ ಅಲ್ಲ ಹೊಸರು ಸೇರಿ ಮನ್ಯಾಗ. ಏನ್ ನಡೆದದ? ಗಂಡು ಮಕ್ಕಳನ್ನೆಲ್ಲ ಹೊರಗಿಟ್ಟು ನಮ್ಮವ್ವ ಸ್ವಸ್ಥರ ಜೊತೆ ಸೇರಿ ಏನ್ ಪ್ಲಾನ್ ಮಾಡತ್ತೀವಿ? ಅಯ್ಯ ಬಾರ ನನ್ನ ಬಾಡ್ಯಾನ ಒಯ್ದ ಬಾ. ನಿನ್ನನ್ನು ಬಿಟ್ಟು ಏನು ಮಾಡ್ಬೇಕಪ್ಪ ನಾನು? ಅದು ಎಂತ ಪಿಲಾನ್ ಮಾಡಲಿ ನಾನು? ಎದಕ್ಕೆ ಮಾಡಲಿ ಯಪ್ಪ? ನನ್ನ 3 ಮುತ್ತಿನಂತ ಸ್ವಸ್ಥರದಾರಪ್ಪ. ನನಗೆ ಯಾ ಪ್ಲಾನ್ ಪೀನ್ ಮಾಡ ಅವಶ್ಯಕತೆ ಇಲ್ಲಪ್ಪ. ಈ ಬಂದ್ಯಾ? ಹ್ಞೂ ಬೇವ, ಈಗ ಬಂದ್ ನೋಡು. ಆತಾಳಪ್ಪ. ಮತ್ತು ಅವ ಶಿವನಗೌಡ ಈಶನಗೌಡ ಬರಲಿಲ್ಲನ? ಬಂದಾರ ಬೇ. ಅವ ಶಿವನಗೌಡ ಕೊಳ್ಳಾರಕತ್ತಾನ ಎತ್ತಿ ನೀವು. ಈ ಈಶನಗೌಡ ಈಗ ಓಸು ನೇಗ್ಲು ಪಾಗ್ಲೆಲ್ಲ ಒಳಗಿಟ್ಟು ಬರಕ್ ಹೋಗ್ಯಾನ. ಬೇಷ್ ಆತ್ ಬಿಡ್ರಿ ಅಪ್ಪ. ಹೋರಪ್ಪ, ಕೈಕಾಲು ಮುಖ ತಕ್ಕೊಂಬರ್ರಿ. ಏನೇನ ಮಾಡ್ಯಾರ ತಿನ್ವಂತ್ರಿ ಅಂತ. ಆದ್ರೆ ಇನ್ನ ಹುಡುಗರ ಸಾಲಿಯಿಂದ ಬಂದಿಲ್ಲ. ನನ್ನ ಮೊಮ್ಮಕ್ಕಳ ಮಗ ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗುದಿಲ್ಲ ಅಪ್ಪ. ಸಮಾಧಾನ ಆಗುದಿಲ್ಲ. ಒಂದಿಟ್ಟು ಮುಂದಕತ್ತ ಹೋಗಿ ನೋಡ್ಯಾರ ಬರ್ತೀಯನ ನೋಡ ಬಸವನಗೌಡ. ಇಲ್ಲ ಆಳ್ಬೇಯವ್ವ, ಅದೇನೋ ಅದಾವಂತ ಕಾರ್ಯಕ್ರಮ ಅದಾವ ಶಾಲ್ಯಾಗ. ಅವು ವಾರ್ಷಿಕೋತ್ಸವ ಅಂತ ಏನೋ ಮಾಡ್ತಾರ. ಡ್ಯಾನ್ಸು, ಹಾಡು, ಕುಣಿತ ಅದಾವು ಶಾಲ್ಯಾಗ. ನಾನೇ ಈಗ ಶಾಲಿ ಮುಂದೆ ಬಂದೆಲ್ಲ. ಓಸು ಹಾಡಕ್ಕೆ ಅಂತ ಐತೈತೆ ಕುಣಿಯಕತ್ತಾವು. ಬರ್ತಾರ. ಇವ್ರು ಯಾರಂತೀರನ್ರಿ? ತಡಿಬಿ ಯಾಕ ನಾ ಹೇಳ್ತೀನಿ. ಇವ್ರೇನದಾರಲ್ರಿ, ಇವ್ರು ನನ್ನ ಹಿರಿಯರಿ, ಅಂದ್ರ ನನ್ನ ಯಜಮಾನರಿ. ಇವ್ರ ಹೆಸರು ನಾ ಹೇಳಲ್ಲಪ್ಪ. ಇವರು ನನ್ನ ಮಕ್ಕಳ ತಂದೆದಾರ್ರಿ. ನೋಡಪ್ಪ ಮೈದ್ನ, ನಿನ್ನ ಹೆಸರು ಹೇಳುದಿಲ್ಲಂತ. ಆಕಿ ನನ್ನ ಹೆಸರು ಹಂಗೆ ಹೇಳಂಗಿಲ್ರಿ, ಒಡಪಿಟ್ಟು ಹೇಳ್ತಾಳೆ. ಹೇಳ ಶಾರು, ನನ್ನ ಹೆಸರು ಏನು? ಒಲ್ಲಪ್ಪ, ನಂಗೆ ನಾಚಿಕೆ ಆಗತ್ತೆ. ಹೇಳ ಶಾರು, ಹೇಳು. ಸಂತಿ ಮೇಲೆ ಸಂತಿ, ಕುಕುನೂರು ಸಂತಿ. ಏನು ಹೇಳಕ್ಕ? ಸಂತಿ ಮೇಲೆ ಸಂತಿ, ಕುಕುನೂರು ಸಂತಿ. ಸಂತಿ ಮಾಡಂದ್ರೆ ಅಳ್ತಾರ ನಮ್ಮ ಈಶನಗೌಡ್ರಿ. ಅಲ್ಲ ಶಾರವ್ವ, ಏನು ಬಾರಿ ಒಡಪಿಟ್ಟು ಹೇಳ್ದೆವ. ನಿನ್ನ ಗಂಡನ ಹೆಸರು ನೀನೊಬ್ಬಕ್ಕೆ ನೋಡ್ಯವ. ನೀನು ಒಬ್ಬಕ್ಕೆ ತಲೆ ಮ್ಯಾಗಲ್ ಸೆರಗ್ ತೆಗೆಯೋದಿಲ್ಲ. ಇವರಿಬ್ರು ಅದಾರ ನೋಡಿ. ಇವ್ರು ದೊಡ್ಡಾಕಿ ಸಣ್ಣಾಕಿ ಒಟ್ಟ ನನ್ನ ಮಾತು ಕೇಳೋದಿಲ್ಲ ನೋಡ್ಯವ. ಅದಕ್ಕೆಮ್ಮ ಏನ್ ರೈತೇನ್ರಿ ಉಣ್ಣಾಕ? ಹೊಟ್ಟೆ ಹಸತ್ ನನಗ.
ಹ್ಞೂ ಈತೇನದನಲ್ರಿ ನಾನು ಕೊನೆಯ ಮೈದ್ನರಿ ಎಲ್ರಿಗೂ ಮನ್ಯಾಗ ಇತ್ತಿನ ಮ್ಯಾಗ ಪ್ರೀತಿ ಜಾಸ್ತಿ ಆದ್ರೆ ಸಣ್ಣ ಸೊಸಿ ಮ್ಯಾಗೇನು ಪ್ರೀತಿ ಜಾಸ್ತಿ ಇಲ್ರಿ. ಯಾಕಂದ್ರೆ ಈಗೇನದಾಳಲ್ರಿ ನಮ್ಮ ಮನ್ಸವ ದೊಡ್ಡ ಜಗಳ ಗಂಟಿ ಚಾಡಿಕೋರಿ ಆಕಿ ಬುದ್ಧಿನ ಅದು. ಆದ್ರೆ ಮನಸ್ಸು ಭಾಳ ಒಳ್ಳೇದೈತ್ರಿ. ಇದು ನೋಡ್ರಿ ನಮ್ದು ಫ್ಯಾಮ್ಲಿ ಐತಿ. ಮತ್ತು ನಾಳೆ ಮುಂದಿಲ್ದೆಲ್ಲ ಹೇಳ್ತೀನಿ ಕತಿ ಏನು ಎತ್ತ ಅಂತ ಹೇಳಿ. ಇವತ್ತಿಗೆ ಇಷ್ಟು ಸಾಕು ನಮ್ಮ ಪರಿಚಯ. ದುಡ್ಡಪ್ಪ ಹಾಕ್ತೀನಿ ರೀ, 2 ದಿನ ಹಾಕಿಲ್ಲ, ಭಾಳ ಬೇಜಾರಾಗಿತ್ತು ಅಂಥೇಳಿ. ಇವತ್ತೆಷ್ಟೊತ್ತಿದ್ರು ದುಡ್ಡಪ್ಪ ಬರುತ್ತೆ. ಆಮೇಲೆ ಸರಿತಕ್ಕನ ಸಂಸಾರ ನಾನು ಮಧ್ಯಾಹ್ನ ಹಾಕ್ತೀನಿ, ದುಡ್ಡಪ್ಪ ಸಾಯಂಕಾಲ 4 ಗಂಟೆಗೆ ಬರುತ್ತೆ. ಅವೆರಡಕ್ಕೂ ಹೆಂಗೆ ಸಪೋರ್ಟ್ ಮಾಡಿ ನನ್ನ ಪ್ರೋತ್ಸಾಹ ಮಾಡಿದ್ರು ಅದೇ ಥರ ಈ ಕತೆಗೂ ನೀವು ಪ್ರೋತ್ಸಾಹ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಒಂದು ಟಿಪಿಕಲ್ ಹಳ್ಳಿಯೊಳಗೆ ಇರ್ತಕ್ಕಂಥ ಒಂದು ಕುಟುಂಬದ ಕತೆ ಹೇಳಬೇಕಂತ ಹೊಂತೀನಿ. ಇದರೊಳಗೆ ಯಾವುದೋ ಅತ್ತಿ ಸೊಸಿ ಜಗಳ ಈ ಥರ ಇರಂಗಿಲ್ಲ. ಒಂದು ಬಹಳ ಸುಂದರವಾದ ಒಂದು ಕುಟುಂಬ ಇರುತ್ತೆ. ಆ ಕುಟುಂಬಕ್ಕೆ ಏನೇನು ಪ್ರಾಬ್ಲಮ್ ಬರುತ್ತೆ ಅಂದರೆ ಒಳಗಡೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ನಾ ಟಿಪಿಕಲ್ ಅತ್ತಿ ಸೊಸಿ ಕತೆ ಮಾಡೋಕತ್ತಿಲ್ಲ. ನಿಜವಾಗ್ಲೂ ಕುಟುಂಬಕ್ಕೆ ನಾ ಪೂರ ಕುಟುಂಬ ಏನೇನು ಸಮಸ್ಯೆನ ಎದುರಿಸುತ್ತಾ ಅಂತ ಹೇಳಿ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡೀನಿ. ಯಾಕಂದರೆ ಭಾಳ ಮಂದಿ ನಂಗೆ ಕಮೆಂಟ್ ಮಾಡಿದ್ರು, ನನಗೆ ಅತ್ತಿ ಸೊಸಿ ಕತೆ ನೋಡಿ ಬೇಸರಾಗೈತಿ, ನಿಮ್ಮ ಸ್ಟೋರಿ ಡಿಫ್ರೆಂಟ್ ಐತಿ ಅಂತ ಹೇಳಿದ್ರು. ನಾನು ಅದನ್ನು ಭಾಳ ತಲೆಯಾಗಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ಅಂದ್ರೆ ಅತ್ತಿ ಸೊಸಿ ಇರ್ತಾರ ಅಂದ್ರೆ ಜಗಳ ಚಾಡಿ ಮಾತು ಈ ಥರ ಏನೂ ಇರಲ್ಲ. ಇದ್ರೊಳಗೂ ಬರ್ತಾವೆ. ಈಗ 3ನೇ ಥರ ಬಂದು ಇವ್ರ ಸಂಸಾರ ಚೆನ್ನಾಗೈತಿ ಅಂದಾಗ ಅವ್ರು ಏನೇನೆಲ್ಲ ಪ್ರಯತ್ನ ಮಾಡ್ತಾರೆ ಅದೆಲ್ಲ ಇರುತ್ತೆ ಸಂಸಾರ ಒಡಿಯೋಕೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತು ಇವ್ರು ಹೆಂಗೆ ಒಗ್ಗಟ್ಟಾಗಿ ಇರ್ತಾರ ಅನ್ನೋದನ್ನು ನಾನು ತೋರಿಸ್ಬೇಕು ಅಂತ ಹೊಂಟೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಒಂದು ಜಗ್ಗು ಕಮೆಂಟ್ ಹಾಕಿ ಜಗ್ಗು ಲೈಕ್ ಹಾಕ್ರಿ. ನಂದು ಹೃದಯ ತುಂಬಿ ಬಂದ್ಬಿಡ್ಬೇಕು ಹಂಗೆ. ಆಮೇಲೆ ನಿಜವಾಗ್ಲೂ ನಾನು ನಿಜ ಹೇಳ್ತೀನಿ, ನಾನು ನಂಬೋದು ನನ್ನ ತಮ್ಮನ್ನ ನಾನು ಅವನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಏನಂದ್ರೆ ನೀವು ಹೆಂಗೆ ಕಮೆಂಟು ಮತ್ತು ಲೈಕ್ ಬರ್ತಿರ್ತಾವಲ್ಲ, ನಂಗದು ನಿಜವಾಗ್ಲೂ ನಂಗೆ ತಲೆ ಓಡುತ್ತೆ. ಸುಳ್ಳು ಹೇಳಕತ್ತಿಲ್ಲ ನಾನು. ನಂಗೆ ಅವತ್ತು ಬರಲಿಲ್ಲ ಅಂದ್ರೆ ಕಮೆಂಟು ಇಲ್ಲ, ಲೈಕು ಇಲ್ಲ, ವ್ಯೂಸು ಬಂದಿಲ್ಲ ಅಂದ್ರೆ ನಿಜ ಹೇಳ್ತೀನಿ ನಿಜವಾಗ್ಲೂ ನಂಗೆ ಏನು ತಲೆ ಓಡಲ್ಲ. ನಾನು ಕತಿನೇ ಮಾಡಲ್ಲ ಅವತ್ತು. ಪ್ಲೀಸ್ ರೀ, ಲೈಕು, ಶೇರು, ಸಬ್ಸ್ಕ್ರೈಬ್ ಆಗ್ರಿ. ಎಷ್ಟೊಂದು ಕಮೆಂಟ್ ಬಂದಿರ್ತಾವು, ನೀವು ಸಬ್ಸ್ಕ್ರೈಬ್ ಆಗದೆ ಬಂದಿರ್ತಾವೆ, ನಂಗೆ ತೋರಿಸುತ್ತಲ್ಲಿ ಇವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿ. ದಯವಿಟ್ಟು ರೀ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ಹಾಂ, ಅಂದಂಗೆ ಇನ್ನೊಂದು ವಿಷಯ ಮರ್ತಿದ್ದೆ, ಸಾರಿ. ಏನಂದ್ರೆ ಒಬ್ಬರು ಹರ್ಷಿತಾ ಅಂತ ಒಬ್ಬರು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಾರೆ ಮೇಡಮ್ಮು. ಅವರು ನಾನೊಂದು ಸ್ಟೋರಿ ಹೇಳ್ತೀನಿ ರೀ ಮೇಡಮ್, ನೀವು ಅದನ್ನು ಕತೆ ಮಾಡಿರಿ, ಒಂದು ಸೋಷಲ್ದು ಒಂದು ಏನು ಹೇಳ್ತಾರೆ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇರ್ತಕ್ಕಂಥ ಕತೆ ಹೇಳ್ತೀನಿ ಅಂತ ಹೇಳ್ಯಾರ. ನಾನು ಅದನ್ನು ಮಾಡ್ತೀನಿ. ಹರ್ಷಿತಾ ಮೇಡಮ್, ನೀವು ಹೇಳಿರೋ ಕತೆನ ನಾನು ಭಾಳ ಸೀರಿಯಸ್ಸಾಗಿ ತಗೊಂಡೀನಿ. ನಾನು ಈಗ ನೆಕ್ಸ್ಟ್ ಬರ್ತಾರಲ್ಲ ಕ್ಯಾರೆಕ್ಟರ್ಗಳು, ಈಗ ಇವ್ರು 3 ಜನ ಇದಾರಲ್ಲ ಸೊಸೆಂದರು, ಇವ್ರ ಮಕ್ಕಳ ಕ್ಯಾರೆಕ್ಟರ್ ಆಗಿ ನೀವು ಹೇಳೋ ಕ್ಯಾರೆಕ್ಟರ್ನ ನಾನು ತೊಗೊಂಡು ಬರಬೇಕು ಅಂತ ಮಾಡೀನಿ. ಅದಕ್ಕೆ ನಾನಿವತ್ತು ಇದ್ರೊಳಗೆ ಯಾರ್ದು ಮಕ್ಕಳದ್ದು ನಾವು ಸೇರಿಸಿಲ್ಲ. ನಂಗೆ ನೀವು ಸಜೆಸ್ಟ್ ಮಾಡಿ. ಈಗ ಹೆಣ್ಮಕ್ಳು 3 ಮಂದಿ ಇದ್ದಾರೆ, ಗಂಡ್ಮಕ್ಳು 3 ಮಂದಿ ಇದ್ದಾರೆ. ಅವು 2 ಹಿರಿಜೀವಗಳಿಗೆ ನೀವು ಹೇಳಿ ಯಾರಿಗೆ ನಾನು ಮಾಡಲಿ ಅಂತ ಹೇಳಿ ನಾನು ನೀವು ಹೇಳಿರೋ ಥರ ಮಾಡ್ತೀನಿ. ಇದು ಪ್ಯೂರ್ಲಿ ಇದು ಇಮ್ಯಾಜಿನೇಷನ್ ಕತೆ, ನಾನು ಯಾವುದೇ ಸತ್ಯ ಜೀವನದ ಕತೆ ಅಲ್ಲ. ನನ್ನ ತಲೆಯೊಳಗೆ ಏನದ ಅದನ್ನು ಬರಿತೀನಿ, ಬರ್ದಿರೋದನ್ನು ನಿಮ್ಮ ಮುಂದೆ ಕತೆ ಮಾಡಿ ಹೇಳ್ತೀನಿ. ಈಗ ನೀವು ಹೇಳಿರೋದನ್ನು ನಾನು ಅಳವಡಿಸ್ಕೊತಾ ಇದ್ದೀನಿ. ಮತ್ತೆ ಹೇಳ್ರಿ, ಯಾರಿಗಾದ್ರೂ ನಿಮ್ಮ ತಲೆಯೊಳಗೆ ಒಳ್ಳೆ ಕತೆ ಇದ್ದರೆ ನನಗೆ ಹೇಳ್ರಿ, ಸಜೆಸ್ಟ್ ಮಾಡಿರಿ, ನಾನು ಅದನ್ನು ಮಾಡ್ತೀನಿ. ಆಮೇಲೆ ಇನ್ನೊಬ್ರು ಯಾರೋ ನನಗೆ ಹಾಕಿದ್ರು, ನಾನು ಮುಂದೆ ಹೆಂಗೆ ಕತೆ ಮಾಡಲಿ ಅಂದಿದ್ದಕ್ಕೆ ನೀನು ಯೋಚನೆ ಮಾಡಬೇಕು, ನೀ ಮಾಡಬೇಕು ಅಂತೇಳಿ. ಆ ಥರ ದಯವಿಟ್ಟು ಯಾರು ಹೇಳಬೇಡ್ರಿ. ನಂಗೆ ಗೊತ್ತು, ನಾನು ಯೋಚನೆ ಮಾಡ್ತೀನಿ. ಬಟ್ ನನ್ನ ಫ್ಯಾಮಿಲಿ ಮೆಂಬರ್ ಒಬ್ಬರು ಹೇಳ್ಯಾರ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳ್ಯಾರ ಅಂದಾಗ ನಾನು ಅವ್ರಿಗೆ ಬೆಲೆ ಕೊಡಬೇಕು. ಹಾಗಾಗಿ ನಾನು ಹರ್ಷಿತಾ ಮೇಡಮ್ ಅವ್ರು ಹೇಳಿರೋ ಕತೆ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಸಜೆಸ್ಟ್ ಮಾಡಿರಿ, ಯಾರ ಮಗಳು ಅಥವಾ ಮಗನಾಗಿ ನಾನು ತಗೊಂಡು ಕತೆ ಮಾಡಲಿ ಅಂತೇಳಿ ನಾನು ಮಾಡ್ತೀನಿ. ಥ್ಯಾಂಕ್ ಯು.